ಹಿಂದೂ ಸಂಘಟನೆಯ ಕಾರ್ಯಕರ್ತರು ಒಡೆದು ಹಾಕಿದ್ದಂತಹ ಆ ಒಂದು ಧ್ವಜಕಟ್ಟೆಯನ್ನು ಮತ್ತೆ ನಿರ್ಮಾಣ ಮಾಡಿದ್ದಾರೆ, ಮತ್ತೆ ಅಲ್ಲಿ ಅದನ್ನು ನವೀಕರಣ ಮಾಡಿದ್ದಾರೆ. ಆ ಮೂಲಕ ಭಟ್ಕಳದಲ್ಲಿ ಈಗ ಹೊತ್ತಿಕೊಂಡಿದೆ ಮತ್ತೊಂದು ಧ್ವಜದ ಗಲಾಟೆ, ಧ್ವಜಕಟ್ಟೆಯ ಗಲಾಟೆ. ಈಗ ಭಟ್ಕಳದಲ್ಲಿ ಮತ್ತೊಂದು ಹಂತಕ್ಕೆ ತಲುಪುವ ಎಲ್ಲ ಸಂದರ್ಭಗಳು ಈಗ ನಮ್ಮ ಮುಂದಿದೆ. ಧ್ವಜಕಟ್ಟೆಯನ್ನು ಅರ್ಧ ಗಂಟೆಯಲ್ಲೇ ಕಾರ್ಯಕರ್ತರು ನಿರ್ಮಿಸಿದ್ದಾರೆ. ಪೊಲೀಸರು ಆಕ್ಷೇಪವನ್ನು ವ್ಯಕ್ತಪಡಿಸಿದರೂ ಕೂಡ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಪುನಃ ಧ್ವಜಕಟ್ಟೆಯನ್ನು ನಿರ್ಮಿಸಿದ್ದಾರೆ. ಪೊಲೀಸರ ವಿರುದ್ಧ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಕಿಡಿಕಾರ್ತಾ ಇದ್ದಾರೆ. ನಾವು ಕಟ್ಟೆಯನ್ನು ಕಟ್ಟಿ ಧ್ವಜವನ್ನು ನೆಡ್ತೀವಿ ಅಂತ ಪಟ್ಟು ಹಿಡಿದಿದ್ದಾರೆ. ಈ ಹಿಂದೆ ವೀರ ಸಾವರ್ಕರ್ ಹೆಸರಿನ ವೃತ್ತವಿದ್ದಂಥ ಜಾಗ ಧ್ವಜಕಟ್ಟೆಯನ್ನು ಹೆಬಳೆ ಗ್ರಾಮ ಪಂಚಾಯತ್ ತೆರವುಗೊಳಿಸಿತ್ತು. ಇದಾದ ನಂತರ ಅಲ್ಲಿದ್ದಂಥ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಮತ್ತೆ ಅಲ್ಲಿ ಧ್ವಜವನ್ನು ಮರು ನಿರ್ಮಾಣ ಮಾಡಿದ್ದಾರೆ, ಧ್ವಜಕಟ್ಟೆಯನ್ನು ಮರು ನಿರ್ಮಾಣ ಮಾಡಿದ್ದಾರೆ. ಆ ಮೂಲಕ ಮತ್ತೊಂದು ಹಂತಕ್ಕೆ ಇದು ತಲುಪುವ ಎಲ್ಲ ಸಾಧ್ಯತೆಗಳಿತ್ತು, ಆದರೆ ಅಲ್ಲಿ ಅದನ್ನು ವ್ಯವಸ್ಥಿತವಾಗಿ ನಿಭಾಯಿಸಿದ್ದಾರೆ. ಹೇಳಿ ಸರ್, ಸ್ಪಾಟ್ ಅಲ್ಲೇ ಇದ್ದೇನೆ ಸರ್. ಕಟ್ಟೆನ ಕಟ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು, ದಯವಿಟ್ಟು ಅದನ್ನು ನಿಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಬೇಡಿಕೆ ಪೊಲೀಸ್ ಅಧಿಕಾರಿಯವ್ರ ಹತ್ರ ಈ ಕಟ್ಟೆನ ತೆಗಿಲಿಕ್ಕೆ ಪಿ ಡಿ ಅವ್ರಿಗೆ ಯಾರು ಹೇಳಿದ್ರು? ಒಬ್ಬ ಪಂಚಾಯತ್ ಅಧ್ಯಕ್ಷರು ಅವ್ರ ಹತ್ರ ಪ್ರಶ್ನೆ, ಯಾರೇ ಒಬ್ಬ ವ್ಯಕ್ತಿನ ಹೇಳಿದ್ರು ಹೇಳಿ ಕಟ್ಟೆ ತೆಗಿಲಿಕ್ಕೆ, ಅದು ಯಾವುದೂ ಪಿ ಡಿ ಹೇಳ್ತಾ ಇಲ್ಲ. ಈಗ ಏಕಾಏಕಿ ಯಾರ್ದೋ ಒತ್ತಡಕ್ಕೆ ಮತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಭಗವಂತ ಜಗತ್ತಿನ ಏನೋ ಮೈಯೆಲ್ಲ ಬಿಡ್ತಾ ಇದೆ ಇಡೀ ರಾಜ್ಯ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಕಾರವಾರದ ರಿಪೋರ್ಟರ್ ಶೇಷಗಿರಿ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಶೇಷಗಿರಿ, ಏನಿದು ಭಟ್ಕಳದಲ್ಲಿ ಮತ್ತೊಂದು ಧ್ವಜದ ವಿವಾದ? ಹೆಚ್ಚಿನ ಮಾಹಿತಿ ಏನಿದೆ, ಆ್ಯಕ್ಚುಲಿ ಏನಾಗಿದೆ ಈ ಹೊತ್ತಿಗೆ ಈಗ ಶೇಷಗಿರಿ? ಹೌದು ರಜಿತ್, ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಹೆಬಳೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತೆಂಗಿನುಂಡಿಯಲ್ಲಿ ಧ್ವಜದ ಕಟ್ಟೆಗೆ ಸಂಬಂಧಪಟ್ಟಂತೆ ಇವತ್ತು ಮತ್ತೊಂದು ಬೆಳವಣಿಗೆಗಳು ನಡೆದಿರುವಂಥದ್ದು. ಯಾಕಂತ ಹೇಳಿದ್ರೆ ಜನವರಿ 21ರಂದು ಇಲ್ಲಿ ಇರುವ ವೀರ ಸಾವರ್ಕರ್ ವೃತ್ತದಲ್ಲಿ ಒಂದು ಧ್ವಜದ ಕಟ್ಟೆಯನ್ನು ನಿರ್ಮಿಸಿ ಅದಕ್ಕೆ ನಾಮಕರಣ ಕೂಡ ಮಾಡುವ ಒಂದು ಸಿದ್ಧತೆಯನ್ನು ಕೂಡ ಹಿಂದೂ ಸಂಘಟನೆ ಕಾರ್ಯಕರ್ತರು ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ನಿನ್ನೆ ಅಷ್ಟೇ ಸಂಬಂಧಪಟ್ಟ ಹೆಬಳೆ ಗ್ರಾಮ ಪಂಚಾಯತ್ನಿಂದ ಧ್ವಜಕಟ್ಟೆಯನ್ನು JCBಯಿಂದ ತೆರವುಗೊಳಿಸಿದ್ದಾರೆ. ಇದು ಹಿಂದೂ ಸಂಘಟನೆಯ ಕಾರ್ಯಕರ್ತರ ಒಂದು ಆಕ್ರೋಶಕ್ಕೆ ಕಾರಣವಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೆಬಳೆ ಗ್ರಾಮ ಪಂಚಾಯತ್ ಮುಂದೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಮತ್ತು BJP ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಯಾವ ಕಾರಣಕ್ಕೆ ನೀವು ಧ್ವಜದ ಕಟ್ಟೆಯನ್ನು ತೆರವು ಮಾಡಿದರೆ ಎಂಬ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದರು. ಇದಲ್ಲದೆ ಕೂಡ ಮುಂದುವರಿದು ಮತ್ತೆ ಈ ವೇಳೆ ಸಂಜೆ ಇದು ಅರ್ಧ ಗಂಟೆಗೆ ಮುಂಚೆ ಇನ್ನೂ ಅದೇ ಸ್ಥಳದಲ್ಲಿ ಪುನಃ ಕಾರ್ಯಕರ್ತರೆಲ್ಲ ಸೇರಿ ಸಿಮೆಂಟಿನ ಮೂಲಕ ಒಂದು ಧ್ವಜದ ಕಟ್ಟೆಯನ್ನು ನಿರ್ಮಾಣ ಮಾಡಿದ್ದಾರೆ. ಇದಕ್ಕೆ ಸ್ಥಳೀಯ ಅಲ್ಲಿದ್ದ ಪೊಲೀಸರು ಕೂಡ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿ ಧ್ವಜದ ಕಟ್ಟೆಯನ್ನು ಕಟ್ಟಬಾರದೆಂಬ ತಕರಾರನ್ನು ತೆಗೆದಿದ್ದಾರೆ. ಇದಕ್ಕೆ ಈ ಸಂದರ್ಭದಲ್ಲಿ ಹಿಂದೂ ಸಂಘಟನೆ ಕಾರ್ಯಕರ್ತರು ಮತ್ತು ಪೊಲೀಸರ ನಡುವೆ ತೀವ್ರ ವಾಗ್ದಾಳಿ ಕೂಡ ನಡೆದಿರುವಂಥದ್ದು. ಇದೆಲ್ಲವನ್ನು ಬದಿಗಿರಿಸಿ ಇವತ್ತು ಕಾರ್ಯಕರ್ತರು ಕಟ್ಟೆಯನ್ನು ಕಟ್ಟಿದ್ದಾರೆ. ನಾವು ಈ ಸ್ಥಳದಲ್ಲಿ ಹಿಂದೆ ಯಾವ ರೀತಿ ಧ್ವಜಸ್ತಂಭ ಇತ್ತು ಅದೇ ರೀತಿ ಕೂಡ ನಾವು ಧ್ವಜವನ್ನು ಇಲ್ಲಿ ಆರಿಸ್ತೀವಿ ಎಂಬ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಆದರೂ ಕೂಡ ಸ್ಥಳದಲ್ಲಿ ಹೆಚ್ಚಿನ ಪೊಲೀಸರನ್ನು ನಿಯೋಜಿಸಿರುವಂಥದ್ದು ಮತ್ತು ಮುಂದಿನ ದಿನಗಳಲ್ಲಿ ಅಂದರೆ ನಾಳೆ ವೇಳೆಗೆ ಮತ್ತೆ ಯಾವ ನಿರ್ಧಾರವನ್ನು ಗ್ರಾಮ ಪಂಚಾಯತ್ ತೆಗೆದುಕೊಳ್ಳುತ್ತೆ ಮತ್ತು ಸಂಘಟನೆಯ ಕಾರ್ಯಕರ್ತರ ಆಕ್ರೋಶ ಯಾವ ರೀತಿಯಾಗಿ ಮುಗಿಲು ಮುಟ್ಟುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ ರಂಜಿತ್.